ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಊರಿಗೆ ಹೋಗಬೇಕು, ಎಮರ್ಜೆನ್ಸಿ ಕಾಲ್ ಬಂದಿದೆ ಅಂತ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ರೆಡಿ ಆದ್ವಿ. ಸೊ 5 ಗಂಟೆಗೆ ಕಂಪ್ನಿಯಿಂದ ಕಾಲ್ ಬಂದು ಇವ್ರ ಪಪ್ಪ ಹೋದರು. ಮಕ್ಕಳನ್ನೆಲ್ಲ 4 ಗಂಟೆಗೆ ಎಬ್ಬಿಸ್ಕೊಂಡು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡೆ. ಈಗ 11 ಗಂಟೆ ಬೆಳಗ್ಗೆ. ಸೊ ಇನ್ನೇನು ಆಫ್ಟರ್ನೂನ್ ಆಗುತ್ತೆ, ಮಧ್ಯಾಹ್ನ ಆಗೋಗುತ್ತೆ, 12 ಆಗುತ್ತೆ. ನನ್ನ ಮಕ್ಕಳು ಪಾಪ 4 ಗಂಟೆಗೆ ಎದ್ದು ನೋಡಿಲಿ ಹೆಂಗೆ ಆಡ್ತಾ ಇದ್ದಾರೆ ಅಂದರೆ ಒಬ್ರೊಬ್ರು ನಿದ್ದೆ ಇಲ್ಲದೆ, ಅದು ಅರ್ಧಂಬರ್ಧ ನಿದ್ದೆ ಬೇರೆ ಆಗಿದೆ. ಟಾರ್ಚರ್ ನಂಗೆ ಕೊಡ್ತಾ ಇದ್ದಾರೆ. ರೆಡಿಯಾಗಿ ಕೂತ್ಕೊಂಡಿದ್ದಾನೆ, ಅಪ್ಪ ಬರ್ತಾರೆ ಅಂತ ಬಟ್ಟೆ ಹಾಕ್ಕೊಂಡು. ಇವನಿಗೆ ಪಕ್ಕಾ ಕಾನ್ಫಿಡೆನ್ಸ್ ಇದೆ, ನಮ್ಮ ಪಪ್ಪ ಇನ್ನೂ ಬರಲ್ಲ, ಬೇಕಾದ್ರೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಮಾಡ್ತಾರೆ ಅಂತ. ಆರಾಮಾಗಿ ಅವ್ನ ಗಾಡಿ ರಿಪೇರಿ ಮಾಡ್ಕೊಂಡು ಕೂತಿದ್ದಾನೆ. ಸೊ ಹೊರಟ್ರೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ದೊಡ್ಡ ಡಾನ್ ಆಗ್ಬಿಟ್ಟಿದ್ದಾನೆ, ಹಿಡ್ಕೊಂಡು ದೊಡ್ಡವರಿಗೆ ಹೊಡಿಯೋಂಗೆ ಆಗ್ಬಿಟ್ಟಿದ್ದಾನೆ. ಅದು ಯಾಕೆ ಇಷ್ಟು ಕಿರಿಕಿರಿ ಆಗ್ತದೆ ಅಂದರೆ ಕಾರಣ ನನ್ನ ಹಸ್ಬೆಂಡು. 4 ಗಂಟೆಗೆ ಊರಿಗೆ ಹೋಗೋಣ ಅಂತ ರೆಡಿ ಮಾಡಿಸಿ ಎಬ್ಬಿಸ್ಬಿಟ್ಟು ಪಾಪ ಮಕ್ಕಳನ್ನ ಸ್ನಾನ ಮಾಡ್ಕೊಂಡು ರೆಡಿ ಮಾಡಿಸಿದೆ. ನಿದ್ದೆ ಎಲ್ಲ ಹೋಯ್ತು. ಈಗ 11 ಗಂಟೆ, ಇವಾಗ ಕಂಪ್ನಿಯಿಂದ ಬಂದಿದ್ದಾರೆ, ಬನ್ನಿ ಹೊರಡೋಣ ಅಂತೇಳಿ. 4 ಗಂಟೆಗೆ ರೆಡಿ ಆದವರು 11 ಗಂಟೆವರೆಗೂ ವೆಯ್ಟ್ ಮಾಡಿ ಹೊರಡೋದು ಅಂದರೆ ಮಕ್ಕಳಿಗೂ ಕಿರಿಕಿರಿ, ನಮಗೂ ಹಿಂಸೆ. ಸೊ ಹೊರಟಿದ್ದೀವಿ, ಏನೇನಾಗುತ್ತೆ ಊರಲ್ಲಿ ಅಂತ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಾಜ್ಯದಲ್ಲಿ ಮಕ್ಕಳು 1 ಮಗು ನಿಲ್ಬೋದು, 2 ಮಗು ಅಷ್ಟೇ. ದೊಡ್ಡನೇನು ಪ್ರಾಬ್ಲಮ್ ಮಾಡಲ್ಲ, ಇಟ್ಕೊಂಡಿದ್ದಾನಲ್ಲ, ಇವನ್ನೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಯ್ಯೋ, ರುದ್ರಪ್ರಿಯ ವ್ಲಾಗಿಗೆ ವೆಲ್ಕಮ್. ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನದು ಏನದು ಚಿಕ್ಕು? ಬೋಬೋ ಇಲ್ಲ ಪಪ್ಪಿ. ಚಿಕ್ಕು ಪಪ್ಪ ಫೈನಲಿ ಬಂದ್ರಾ? ಹೊರಟ್ರಾ? ಎಲ್ಲಿಗೆ ಹೊರಟ್ರಿ? ಅಜ್ಜಿ ನೋಡಕ? ಅದು ಹೆಂಗ್ ಗೊತ್ತಾ, ಇವ್ರನ್ನ ಹೊರಗೂ ಬಿಡಂಗಿಲ್ಲ 10 ಗಂಟೆ ಮೇಲೆ. ಸಿಕ್ಕಾಪಟ್ಟೆ ಬಿಸ್ಲಲ್ಲ, ಒಳಗೆ ಇಟ್ಕೊಬೇಕು. ಇಬ್ರು ಬೇಗ ಬೇರೆ ಎದ್ಬಿಟ್ಟಿದ್ದಾರೆ. ಇಲ್ಲ, ತಿಂಡಿ ಎಲ್ಲ ರೆಡಿ ಮಾಡಿ ಇಬ್ರು ಹೇಳೋಷ್ಟೊತ್ತಿಗೆ ರಂಗೋಲಿ. ಚೆನ್ನಾಗಿದೆಯಾ ಐಸ್ ಕ್ರೀಮು ಚಿಕ್ಕು? ಹಾ, ಅವ್ರು ಸುಮ್ಮನೆ ಬಿಡ್ಬೇಕಲ್ಲ ಬಾಸ್. ಕರ್ವ್ಸ್ ಇದಾವೆ. ಆಗುಂಬೆ ಘಾಟ್. ಸೊ ನಮ್ಮ ಶಿವಮೊಗ್ಗಕ್ಕೆ ಕಾಲಿಡ್ತಾ ಇದೀವಿ ನಾವು. ಕಾಲಿಟ್ಟಿಲ್ಲ, ಆಯ್ತಲ್ಲ, ಆಗುಂಬೆ ಬಂದಾಯ್ತು. ನಮ್ಮ ಜಿಲ್ಲೆ ಶಿವಮೊಗ್ಗ. ಉಡುಪಿ ಬಿಟ್ಟು, ಮಂಗಳೂರು ಬಿಟ್ಟು ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ವಿ. ಮತ್ತೆ ಆಪ್ಷನ್ ಇಲ್ಲ, ಇಲ್ಲೇ ಊಟ ಮಾಡಲೇಬೇಕು. ಕರೆಕ್ಟ್ 1 ಕಾಲ್ ಅಂತ ಹೇಳಿದ್ದೆ, 1 ಕಾಲಿಗೆ ಬಂತಲ್ವಾ? ಹಾ, 1 ಕಾಲೇ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಮತ್ತೆ ಅಲ್ಲಿ ಸ್ಟಾಪ್ ಕೂಡ ಮಾಡಿದ್ವಿ ಐಸ್ ಕ್ರೀಮ್. ಮಾಡಿದ್ರು ಸಹ ಜನ ಇಲ್ಲ ಇವಾಗ, ಅಷ್ಟಲ್ಲ, ಗಾಡಿಗಳು ಇರಲಿಲ್ಲ. ಜನ ಇಲ್ಲ. ಐಸ್ ಕ್ರೀಮ್ ಸೆಂಟರ್ ಓಪನ್ ಆಗಿದೆ ಇಲ್ಲಿ.
ಗ್ಯಾಸ್ ಪ್ರಾಬ್ಲಮ್ ಇವಾಗ ಗೊತ್ತಾಗ್ತಾ ಇದೆ ಅಲ್ಲ. ಈಗ ಎಲ್ಲರಿಗೂ ಗೊತ್ತಾಗ್ತದೆ. ನಮಗೆ ಮಂಗಳೂರಲ್ಲಿ ಏನೋ ಅಷ್ಟು ಗ್ಯಾಸಿಂದ ಅನುಭವನೇ ಆಗಿದ್ದಿಲ್ಲ. ಯಾವ ಹೋಟ್ಲಲ್ಲಿ ಹೋದ್ರು ಅಲ್ಲ, ನಾರ್ಮಲ್ ಅನ್ನ ಸಾಂಬಾರು ಪಲ್ಯಕ್ಕೆ 85 ರೂಪಾಯಿ ಅಂತೆ. ಅದ್ರಲ್ಲಿ ಮಿನಿ ಥಾಲಿನೇ 70ರಿಂದ ಶುರು ಇತ್ತು, 60 ರೂಪಾಯಿಂದ. ಈಗ ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಕೊಟ್ಟರೆ 85 ರೂಪಾಯಿ ಅಂತೆ. ಒಲೆಯಲ್ಲಿ ಮಾಡಿ ಅದು ಬೆಳಗ್ಗೆನೇ ಇಟ್ಟಿರ್ತಾರಂತೆ. ಆದ್ರೆ ನಾರ್ತ್ ಇಂಡಿಯನ್ ಬೇಗ ಸಿಗುತ್ತೆ ಅಂತ ಹೇಳ್ತಾರೆ. ರೇಟ್ ಜಾಸ್ತಿ ಅಲ್ಲ, ನಾರ್ತ್ ಇಂಡಿಯನ್ ರೇಟ್ ಅಲ್ಲ, ಅದಕ್ಕೆ ಎಂಕರೇಜ್ ಮಾಡಿ. ಸೌತ್ ಇಂಡಿಯನ್ಗೆ ಅಷ್ಟೆಲ್ಲ ಕೆಡ್ಸ್ಕೊಳಲ್ಲ ಅಲ್ಲ. ಆದ್ರೆ ನಮ್ ನಾರ್ತ್ ಇಂಡಿಯನ್ ಊಟ ಮಾಡ್ದಂಗೆ ಸೌತ್ ಇಂಡಿಯನ್ ಅದು ಹೊಟ್ಟೆ ತುಂಬ್ದಂಗೆ ಆಗಲ್ಲ. ಏನೋ ಒಂಥರ ಹೊಟ್ಟೆ ತುಂಬ್ದಂಗೆ ಆಗಲ್ಲ. ಮಧ್ಯಾಹ್ನದ ಹೊತ್ತು ಇನ್ನೇನೆಲ್ಲ ಹೊಟ್ಟೆ ತುಂಬಲ್ಲ ವಾಣಿ. ನೈಟ್ ಏನೋ ಒಂದ್ ಸ್ವಲ್ಪ ಓಕೆ. LPG ಆದ್ರೆ ವಾಣಿ ಸಣ್ಣಗಿನ್ನ ಹೋಟೆಲ್ಗಳೆಲ್ಲ ಮುಚ್ಕೊಂಡು ಹೋಗ್ತವೆ. ಕ್ಲೋಸ್ ಮಾಡ್ಬೇಕಾಗುತ್ತೆ ವಾಣಿ, ಕಷ್ಟ ಇದೆ ಪರಿಸ್ಥಿತಿ. ಇಲ್ಲಿ ರಾಮನವಮಿ ಊಟ ಇತ್ತು ಅನ್ಸುತ್ತೆ, ಕೋಸಂಬರಿ ಭತ್ತ ಕುಡಿತಾ ಇದ್ರು. ಎಷ್ಟು ನಮ್ದಾಗಿದ್ದು? ನಮ್ದು ಎಷ್ಟಾಯ್ತು ಬಿಲ್? 610. ಅಬ್ಬಾ, ಇನ್ನು ಕಾಸ್ಟ್ಲಿ ಆಗುತ್ತೆ ಮಣಿ. ಇನ್ನೂ ಕಾಸ್ಟ್ಲಿ ಆಗುತ್ತಾ ಅಂತ? ಕಾಸ್ಟ್ಲಿ ಆಗುತ್ತೆ. ನೀನ್ ಬೇಕಾದ್ರೆ ಸಿಂಪಲ್ ಊಟ ಮಾಡ್ಬೇಕಂದ್ರೂ ಸಹ 300-400 ರೂಪಾಯಿ ಗಂಟ್ಲೆ ಹೋಗುತ್ತೆ ನೋಡಿ ಒಬ್ಬರಿಗೆ. ಸಿಂಪಲ್ ಮತ್ತೆ ನಿನಗೆ ಏನು ಅದ್ರಲ್ಲಿ ಇರಲ್ಲ. ಅದೇ ಈಗ ಅವ್ರು ಹೇಳಿದ್ದು ನಂಗೆ, ಬೆಳಗ್ಗೆ ಮಗು ಇದೆ, ಬೆಳಗ್ಗೆನೆ ಅನ್ನ ಮಾಡಿರ್ತಾರೆ, ಸಾರು ಸ್ವಲ್ಪ ಬೆಚ್ಚಗಿರುತ್ತೆ, ಸುಮ್ನೆ ನಾರ್ತ್ ಇಂಡಿಯನ್ ತಗೊಳ್ಳಿ ಅಂತ ಅವರೇ ಹೇಳೋಗಿದ್ದು ನಂಗೆ. ಆದ್ರೆ ನಾರ್ತ್ ಇಂಡಿಯನು ಒಂಥರ ಡ್ರೈ ಅನ್ಸುತ್ತಲ್ಲ, ಇದು ರೈಸ್ ಐಟಮ್ ಅದೆಲ್ಲ ಅಷ್ಟು ಇದಾಗಲ್ಲ. ಆಮೇಲೆ ಆ ಪಲಾವ್ ಅಂತೂ ಸಿಕ್ಕಾಪಡೆ ಎಣ್ಣೆ ಹಾಕ್ಬಿಟ್ಟಿದ್ರು, ತಿನ್ಲಿಕ್ಕೆ ಆಗ್ಲಿಲ್ಲ. ಅದು ನಿಮಗಿಷ್ಟ ಅಲ್ಲ ಪಲಾವ್? ಅದು ಎಣ್ಣೆ ಇಲ್ದಿದ್ರೆ ಚೆನ್ನಾಗಿರ್ತಿತ್ತು, ಅದಕ್ಕಿಂತ ಜೀರಾ ರೈಸ್ ಚೆನ್ನಾಗಿದೆ. ಚೆನ್ನಾಗಿತ್ತು ಅದು ಜೀರಾ ರೈಸ್. ಆಕ್ಚುಲಿ ನೀವು ತಿನ್ಲಿಲ್ಲ ಅಲ್ಲ? ಸ್ವಲ್ಪನೂ ತಿನ್ಲಿಲ್ಲ ಜೀರಾ ರೈಸ್? ಇಲ್ಲ, ಇನ್ನೊಂದು ಬೌಲ್, ಅದು ಕ್ವಾಂಟಿಟಿನೂ ಕಡಿಮೆ ಕೊಡ್ತಾ ಇದಾರೆ. ಇನ್ನು ಮುಗಿತು ಹೋಟೆಲ್, ಕ್ವಾಂಟಿಟಿ ಕಡಿಮೆ ಅನಿಸ್ತು ನಂಗೆ. ನಾನು ಏನು ಗೊತ್ತಾ, ನಾನು ಲಾಸ್ಟ್ ಟೈಮ್ ಎಲ್ಲ ಊಟ ಮಾಡಿದಾಗ ನನಗೆ ಬೆಳಗ್ಗೆ ತಿಂಡಿನೂ ಅಷ್ಟಕ್ಕಷ್ಟೇ ಆಗಿದೆ ಮಣಿ. ಒಂದು ಬನ್ಸು ಒಂದು ಚಾದಲ್ಲಿ ಇದೀನಿ, ಅದಕ್ಕೆ ನಾನು ಪಲಾವ್ ತಗೊಂಡ್ಬಿಟ್ಟೆ ಸುಮ್ನೆ. ನಿಮಗೆ ಈಗ ಜೀರಾ ರೈಸ್ ಕಾಯ್ತಾ ಕೂತ್ಕೊಂಡ್ರೆ ನಿಮಗೆ ಏನು ಸಿಗಲ್ಲ, ಗೊತ್ತಾಯ್ತಾ? ಇಲ್ಲ, ಇನ್ನೊಂದು ಬೌಲ್ ತಗೊಬೇಕಾಗಿತ್ತು ಅಷ್ಟೇ. ಅಮ್ಮ ರೊಟ್ಟಿ ಎಲ್ಲ ಮಾಡಿದಾರಂತೆ, ನಾವು ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಅಂತಾನೆ ಜಾಸ್ತಿ ಮಾಡಿದ್ರಂತೆ. ಈಗ ಹೋಗಿ ರಾತ್ರಿ ಚೆನ್ನಾಗಿ ರೊಟ್ಟಿ ತಿಂದು ಅನ್ನ ಊಟ ಮಾಡಿ ಮಲಗೋದು. ಇನ್ನು ನೋಡುವಣಿ ಮನೆ ಊಟಕ್ಕೆ ನಿಲ್ತಾರೆ ಎಲ್ಲ. ಅದಾಗೆ, ಅದು ಕೋವಿಡ್ ಟೈಮ್ ರಿಪೀಟ್. ಅದು ಮಾರ್ಚ್ ತಿಂಗಳೇ ಆಗಿತ್ತು ಅವಾಗ, ಗೊತ್ತಿದೆ? ಸೇಮ್ ಅದೇ ರಿಪೀಟ್ ಆಗ್ತದೆ. ಎಲ್ಲಿ ಹೋಗಿ ಎಲ್ಲಿ ನಿಲ್ತದೆ ಅಂತ. ಆದ್ರೆ ಬಂದಿದೆ ಅಂತ ಹೇಳಿದ್ರಲ್ಲ, LPG ಏನೋ ಬಂದಿದೆ ಅಂತ ಹೇಳಿ. ಸಹ ಅದು ಶಾರ್ಟೇಜ್ ಉಂಟು ವಾಣಿ. ಇದಕ್ ಬಂದಿದೆ, ಪೋರ್ಟಿಗೆ ಬಂದಿದೆ ಅಂತ ಹಾಕಿದ್ರೆ. ಇನ್ನೊಂದು ಏನ್ ಗೊತ್ತಾ ವಾಣಿ, ವೆರಿ ಸಿಂಪಲ್, ನಾನು ಹೇಳ್ತೀನಿ ಕೇಳು. ಬಂದಿದೆ ನಿಜ, ಬಟ್ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಹೋಟೆಲ್ನವರು ಇದನ್ನೊಂದು ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಈ ಮೆಡಿಕಲ್ ಶಾಪ್ನವ್ರು ಹೇಗೆ ಕೋವಿಡ್ ಟೈಮಲ್ಲಿ ಅಡ್ವಾಂಟೇಜ್ ತಗೊಳ್ತಾರಲ್ಲ, ಅದೇ ರೀತಿ ಇವರು ಸಹ ಅಡ್ವಾಂಟೇಜ್ ತಗೊಳ್ತಾರೆ ಅದನ್ನ. ಆದ್ರೂ ದಿನಗೂಲಿ ಮಾಡ್ಕೊಂಡು ಊಟ ಮಾಡೋರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಆದ್ರೆ ನಮ್ಮ ಮಂಗ್ಳೂರಲ್ಲಿ ಆತರ ಸಮಸ್ಯೆ ಇಲ್ಲ, ಹಂಗ ಅನಿಸ್ತು. ಮಂಗ್ಳೂರಲ್ಲಿ ಇನ್ನೂ ದಿನ ಹೊಸ ಹೋಟೆಲ್ ಓಪನ್ ಆಗ್ತಾ ಇದಾವೆ. ಹಂಗ್ ನೋಡಿದ್ರೆ ಇದು ಮಲ್ನಾಡಲ್ವಾ, ಸೌದೆಗಳಿಗೇನು ಬರ ಇಲ್ಲ. ಅವ್ರು ಸೌದೆ ಒಲೆಯಲ್ಲೇ ಮಾಡಿ ಒಂದು ರೇಟಿಗೆ ಕೊಡ್ಬೋದು ಅಲ್ವಾ? ಅಂದ್ರೆ ತುಂಬಾ ಜನ ಇಲ್ಲಿ ಸ್ಟಾಪ್ ಮಾಡ್ತಾರಲ್ವಾ ಈ ಹೋಟೆಲ್ಗೆ, ಅವರೊಂದು ರೀಸನೇಬಲ್. ಅಷ್ಟು ರೇಟ್ ಜಾಸ್ತಿ ಮಾಡಿ ಕ್ವಾಂಟಿಟಿನೂ ಕಡಿಮೆ ಕೊಟ್ಟು, ತುಂಬ ಹಾಸ್ಪಿಟ್ಲಿಗೆ ಓಡಾಡೋರು ಅವರೆಲ್ಲ ಇದೇ ಹೋಟೆಲ್ಗೆಲ್ಲ ಸ್ಟಾಪ್ ಮಾಡೋದು. ಆಮೇಲೆ ಕಟ್ಟಿಗೆಗೇನು ಇಲ್ಲಿ ಕಡಿಮೆ ಇಲ್ಲ, ಆರಾಮಾಗಿ ಕಟ್ಟಿಗೆ ಸಿಗುತ್ತೆ.